ಎಲ್ಲರಿಗೂ ನಮಸ್ಕಾರ. ಹಿಂದಿನ ಥಾಟ್ ಆಫ್ ದ ಡೇ, ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯನೋ ಅಷ್ಟೇ ಒಳ್ಳೆತನ ನಮ್ಮನ್ನು ಕೈ ಬಿಡಲ್ಲ ಅನ್ನೋದು ಅಷ್ಟೇ ಸತ್ಯ. ಈ ಜಗತ್ತು ಒಳ್ಳೆಯವರನ್ನ ಯಾವತ್ತೂ ಸಹ ಒಳ್ಳೆಯವರು ಅಂತ ಗುರುತಿಸಲ್ಲ. ನಟನೆ ಮಾಡೋರನ್ನ ಒಳ್ಳೆಯವರು ಅಂತ ಗುರುತಿಸ್ತಾ ಹೋಗುತ್ತೆ. ಒಳ್ಳೆತನವನ್ನು ಗುರುತಿಸೋದಕ್ಕೆ ಒಳ್ಳೆಯ ಗುಣ ಅನ್ನೋದು ಎಲ್ಲರಲ್ಲೂ ಇರಲ್ಲ. ಕೆಟ್ಟವ್ರು ಏನು ಮಾಡ್ತಾರೆ, ನಾನೇನಕ್ಕೊಂದು ಒಳ್ಳೆಯನು ಅನ್ಬೇಕು, ನನ್ನ ಥರನೇ ಇರಲಿ ಅನ್ನೋ ಯೋಚನೆಯನ್ನು ಮಾಡ್ತಾರೆ. ನಾವು ಕೆಟ್ಟವರಾಗಿದ್ರೂ ಪರವಾಗಿಲ್ಲ, ಇನ್ನೊಬ್ಬರು ಒಳ್ಳೆಯವರು ಅಂದರೆ ಅವರನ್ನು ಒಳ್ಳೆಯವರು ಅಂತ ನಾವು ಗುರುತಿಸ್ಬೇಕು. ಅದು ಒಳ್ಳೆಯ ಒಂದು ವ್ಯಕ್ತಿಯ ಒಂದು ಸ್ವಭಾವ ಆಗಿರುತ್ತೆ. ಅವರ ಒಂದು ಗುಣವನ್ನು ಅಲ್ಲಿ ತೋರಿಸುತ್ತೆ. ಕೆಲವರು ಏನು ಮಾಡ್ತಾರೆ, ಎಷ್ಟೇ ನಮ್ಮ ಜೊತೆಯವರು ಒಳ್ಳೆಯವರಾಗಿದ್ರೂ ಸಹ ನಮಗೆ ಕೆಟ್ಟ ಹೆಸರು ತಗೊಳ್ಳಿ ಅಂತ ಅವರೂ ಸಹ ಬ್ಲೇಮ್ ಮಾಡ್ತಾ ಹೋಗ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ತಪ್ಪನ್ನು ಹೊರಿಸ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಬೇಡ, ನೀವಾಗಿರಿ, ಅವರಾಗೇ ಇರಲಿ. ಒಳ್ಳೆತನದಲ್ಲಿರೋರು ಒಳ್ಳೆತನದಲ್ಲೇ ಬದುಕ್ತಾ ಇರಲಿ. ನೀವು ಕೆಟ್ಟತನದಲ್ಲಿ ಬದುಕ್ತಿದ್ದೀರ, ನೀವು ಕೆಟ್ಟತನದಲ್ಲೇ ಬದುಕಿ. ಯಾಕಂದರೆ ನಿಮಗೆ ಕಾಲನೇ ಉತ್ತರ ಕೊಡುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಮೋಸ ಮಾಡಿ ನೋವು ಕೊಟ್ಟು ಅವರಿಗೆ ಎಲ್ಲ ರೀತಿಯಲ್ಲಿ ಹಿಂಸೆಯನ್ನು ಕೊಟ್ಟು ನೀವು ಬದುಕ್ತೀರಾ, ಅವ್ರ ಒಳ್ಳೆತನವನ್ನು ಕೆಡಿಸಿ ಅಂತಂದರೆ ಎಷ್ಟು ದಿನ ಬದುಕೋದಕ್ಕೆ ಸಾಧ್ಯ? ನೀವು ನಿಮ್ಮ ಕೊನೆಯ ಹಂತ, ನಿಮ್ಮ ಕೊನೆಯ ಕ್ಷಣ ಅನ್ನೋದು ದುಃಖದಲ್ಲೇ ಇರುತ್ತೆ. ಯಾವತ್ತೂ ಸಹ ನಿಮ್ಮ ಒಂದು ಗುಣಕ್ಕೆ ಒಳ್ಳೆಯನ್ನ ಪಟ್ಟಿ ಸಿಗೋದೇ ಇಲ್ಲ. ಏಕೆಂದರೆ ನಾವು ಬದುಕಿರೋದೇ ಎಷ್ಟು ದಿನ ಅಂತ ಯಾವ ವ್ಯಕ್ತಿಗೂ ಗೊತ್ತಿಲ್ಲ. ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ದೀವಿ, ಚಿಕ್ಕ ವಯಸ್ಸಲ್ಲೇ ಸಾಯ್ತಾ ಇದ್ದಾರೆ. ಬದುಕಿರೋ ಅಷ್ಟು ದಿನ ಒಳ್ಳೆತನದಲ್ಲಿ ಬದುಕೋಣ. ಇನ್ನೊಬ್ಬರನ್ನ ತುಳಿದು ಬದುಕಿ ಅಥವಾ ಇನ್ನೊಬ್ರಿಗೆ ನೋವು ಕೊಟ್ಟು ನೀನು ಬದುಕಿ ಏನು ಸಾಧನೆ ಮಾಡೋದಕ್ಕೆ ಸಾಧ್ಯ? ನೀವು ಏನು ಸಾಧನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಬದುಕಿರೋ ಅಷ್ಟು ದಿನ 4 ಜನಕ್ಕೆ ಉಪಯೋಗ ಆಗಬೇಕು. 4 ಜನಕ್ಕೆ ಉಪಯೋಗ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಬ್ಬರನ್ನ ಹಾಳು ಮಾಡಿ ಅಥವಾ ಇನ್ನೊಬ್ಬರಿಗೆ ನೋವು ಕೊಟ್ಟು ನಾವು ಬದುಕುವಂಥ ಬದುಕು ನಮಗೆ ಬೇಕಾಗಿಲ್ಲ. ಅಂಥ ಬದುಕು ಸಹ ಕೊನೆಯ ಹಂತದಲ್ಲಿ ದುಃಖದಲ್ಲಿ ಮುಳುಗುತ್ತೆ.